ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಬಯಸಿ, ದಾವಣಗೆರೆ ಜಿಲ್ಲಾಡಳಿತ ಹಿಂದೂಗಳ ಹಬ್ಬ ಬಂದಂಥ ಸಂದರ್ಭದಲ್ಲಿ ಕಾನೂನು ನೆನಪಾಗ್ತದೆ. ಹಿಂದೂಗಳ ಹಬ್ಬ ಬಂದಂಥ ಸಂದರ್ಭದಲ್ಲಿ ಕಾನೂನು ನೆನಪಾಗ್ತದೆ. ಆವಾಗ ಸುಪ್ರೀಂ ಕೋರ್ಟ್ ಹಂಗೆ ಹೇಳಿತ್ತು, ಹೈಕೋರ್ಟ್ ಹಿಂಗೆ ಹೇಳಿತ್ತು ಅಂಥೇಳಿ ಹಿಂದೂಗಳ ಹಬ್ಬದ ವಾತಾವರಣವನ್ನು ಕೆಡಿಸ್ತಕ್ಕಂಥ ಕಾರ್ಯದಲ್ಲಿ ಇವತ್ತು ಜಿಲ್ಲಾಡಳಿತ ತೊಡಗಿದೆ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. 125 ಡಿಸಿಬಲ್ ಮೇಲ್ಪಟ್ಟ ಪಟಾಕಿ ನಿಷೇಧ ಅಂತ ಜಿಲ್ಲಾಧಿಕಾರಿಗಳು ಹೇಳ್ತಾರೆ. ಅಂದ್ರೆ ಇದು ಹಿಂದೂಗಳ ಹಬ್ಬದಲ್ಲಿ ಇವರಿಗೆ ಇದು ಜ್ಞಾಪಕಕ್ಕೆ ಬರ್ತದೆ. ಆದ್ರೆ ಮಸೀದಿಗಳ ಮೇಲೆ ಬೆಳಿಗ್ಗೆ 5 ಗಂಟೆ ಅವರಿಗೆ ತಿಳಿದಾಗ ಇಡೀ ಊರಿಗೆ ಕೇಳೋ ಹಾಗೆ ಕೂಗೋದ್ರ ಕಡೆಗೆ ಸುಪ್ರೀಂ ಕೋರ್ಟ್ ಅದಕ್ಕೂ ಕೂಡ ಕಡಿವಾಣ ಹಾಕಿರ್ತಕ್ಕಂಥದ್ದು ಈ ಜಿಲ್ಲಾಧಿಕಾರಿಗಳಿಗೆ ನೆನಪು ಬರಲ್ವಾ? ಅಥವಾ ಜಿಲ್ಲಾಧಿಕಾರಿಗಳು ಬರೀ ಹಿಂದೂಗಳ ವಿರುದ್ಧವಾಗಿರ್ತಕ್ಕಂಥ ಕೋರ್ಟ್ಗಳ ಜಡ್ಜ್ಮೆಂಟ್ಗಳು ಮಾತ್ರ ಇವರಿಗೆ ಗೊತ್ತಾಗ್ತಿದೆನಾ? ಇವತ್ತು 125 ಡಿಸಿಬಲ್ ಮೇಲ್ಪಟ್ಟ ಪಟಾಕಿ ಆರಿಸ್ಬೇಡ್ರಿ ಅನ್ನೋರು ಅವ್ರು ಯಾಕೆ ಮಸೀದಿ ದರ್ಗಾಗಳ ಮೇಲೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಒಯ್ಕೊಳ್ತಾರಲ್ಲ? ಇದ್ರ ಜೊತೆಯಲ್ಲಿ ನಾನು ಬಹಳ ಸಾರಿ ನೋಡಿದ್ದೀನಿ, ನಮ್ಮ ಜಿಲ್ಲಾಧಿಕಾರಿಗಳು SP ಅವರು PJ ಬಡಾವಣೆಯ ರಾಮಣ್ಕೋ ಸರ್ಕಲ್ನಲ್ಲಿ ಹೆಲ್ಮೆಟ್ ಇಲ್ದವ್ರು ನಡೀತಾರೆ. ಒಮ್ಮೆ ಜಿಲ್ಲಾಧಿಕಾರಿಗಳು ಬಾಲಕ ಡ್ರೈವಿಂಗ್ ಮಾಡ್ತಾ ಇರ್ತಕ್ಕಂಥದ್ನ ಹಿಡಿದು ಕೊಟ್ರು. ಇವ್ರಿಗೆ ಬರೀ ರಿಂಗ್ ರೋಡ್, ರಾಮಣ್ಕೋ ಸರ್ಕಲ್, PJ ಬಡಾವಣೆ, MC ಕಾಲೋನಿಯಲ್ಲಿ ಮಾತ್ರ ಇವ್ರಿಗೆ ಕಾನೂನು ಕಾಣ್ತದ? ಹಳೆ ಭಾಗದ ಆಜಾದ್ ನಗರ, ಭಾಷಾ ನಗರ, ಇಲ್ಲಿ ಹೆಲ್ಮೆಟ್ ಬದಲಿ ಟೋಪಿ ಹಾಕೊಂಡು ಓಡಾಡ್ತಾರಲ್ಲ, ಅವ್ರನ್ನ 8 ಜನ ಹಿಡಿದಿದ್ದೀರಿ ನೀವು. ಟೋಪಿ ಹಾಕೊಂಡು ಹೋಗೋರು ಒಂದು ಕಾನೂನು, ಕುಂಕುಮ ಹಚ್ಕೊಂಡವ್ರಿಗೆ ಒಂದು ಕಾನೂನಾ ನಿಮ್ಮ ಜಿಲ್ಲೆಯಲ್ಲಿ? ಇವತ್ತು SP ಅವರು ಸರ್ಕಲ್ ನಲ್ಲಿ ನಿಂತ್ಕೊಂಡು ಹೆಲ್ಮೆಟ್ ಹಿಡಿತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನ್ಯಾಯಬೆಲೆ ಅಂಗಡಿ ಅಕ್ಕಿ ಎಲ್ಲಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತಾ? ಗಾಂಜಾ, ಮಟ್ಕ, ಅಫೀಮು ಡ್ರಗ್ ಹಾವಳಿ ದಾವಣಗೆರೆಯಲ್ಲಿ ಎಷ್ಟು ಆಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾ? ನೀವು ಹೆಲ್ಮೆಟ್ ಹಾಕೋದು ಹಿಡಿಬೇಡ್ರಿ ಅಂತ ಹೇಳಲ್ಲ, ಆದ್ರೆ ಹಳೆ ಭಾಗದ ಟೋಪಿ ಹಾಕೊಂಡು ಹೋಗ್ತಕ್ಕಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಕೇಸ್ ಹಾಕಿದ್ದೀರಾ? ನಾವು ಕುಂಕುಮ ಹಚ್ಕೊಂಡವರು 80% 90% ಹೆಲ್ಮೆಟ್ ಹಾಕ್ತೀವಿ, 90% ಕಾನೂನು ಪಾಲನೆ ಮಾಡ್ತೀವಿ. 100ಕ್ಕೆ 100 ಕಾನೂನು ಪಾಲನೆ ಮಾಡದೇ ಇರೋರ ಮೇಲೆ ನೀವು ಯಾಕೆ ಅಲ್ಲೋಗಿ ನಿಲ್ಲಲ್ಲ? ಯಾಕೆ SP ಅವರು ಆಜಾದ್ ನಗರ, ಭಾಷಾ ನಗರ ಅಲ್ಲೋಗಿ ನಿಲ್ಲಲ್ಲ? ಅಲ್ಯಾಕೆ ಹೆಲ್ಮೆಟ್ ಬಗ್ಗೆ ನೀವು ಕಡ್ಡಾಯ ಮಾಡಲ್ಲ? ಇದು ಒಬ್ರಿಗೊಂದು ಕಾನೂನಾ?